ಹಾಯ್ ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಊರಿಂದ ಹಲಸಿನ ಹಣ್ಣು ತೊಗೊಂಡು ಬಂದಿದ್ರಲ್ಲ, ಅದು ಹಣ್ಣಾಗಿತ್ತು. ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ತಿಂಡಿಗೆ ಮಿಕ್ಸ್ ವೆಜಿಟೇಬಲ್ ಪುಲಾವ್ ಮಾಡಿ ಪನ್ನೀರ್ ಫ್ರೈನ ಮಾಡ್ಕೊಂಡಿದ್ದೀನಿ. ಇನ್ನು ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಮೊದಲು ಅರ್ಧ ಲೀಟ್ರು ಹಾಲನ್ನ ಕುದಿಸ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಸೇರಿಸಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಆದಮೇಲೆ 1 ಸ್ಪೂನ್ ಬೆಣ್ಣೆ, 1 ಕಪ್ ಡೇಟ್ಸ್ ಪೌಡರ್ನ ಹಾಕಿ ಸ್ವಲ್ಪನೂ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಐಸ್ ಕ್ರೀಮ್ ಬೇಕಾಗಿರೋ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಇನ್ನು ಹಲಸಿನ ಹಣ್ಣನ್ನು ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ಗೆ 1 ಕಪ್ ಹಲಸಿನ ಹಣ್ಣು, ಒಂದು ಅರ್ಧ ಕಪ್ ಕೋಕೋನಟ್ ಮಿಲ್ಕ್, ಹಾಗೆ ಒಂದು ಅರ್ಧ ಕಪ್ ಡೇಟ್ಸ್ ಪೌಡರ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಇನ್ನು ಇದಕ್ಕೆ 1 ಕಪ್ ಫ್ರೆಶ್ ಕ್ರೀಮ್, ಅರ್ಧ ಕಪ್ ಗಟ್ಟಿಯಾಗಿರೋ ಕೋಕೋನಟ್ ಮಿಲ್ಕ್, ಸ್ವಲ್ಪ ಡೇಟ್ಸ್ ಪೌಡರ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಜಾಕ್ ಫ್ರೂಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಮಡ್ ಕಪ್ಗೆ ಅಥವಾ ಗ್ಲಾಸ್ ಬೌಲ್ಗೆ ಡ್ರೈ ಫ್ರೂಟ್ಸ್ ಹಾಕಿ ಮತ್ತೆ ಈ ಮಿಕ್ಸ್ಚರ್ನ ಹಾಕ್ಬಿಟ್ಟು ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಜಾಕ್ ಫ್ರೂಟ್, ಕೇಸರಿ ದಳ ಹಾಕಿ ಒಂದು 2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಸಮ್ಮರ್ಗಂತೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನು ನಾಳೆ ನನ್ನ ಬರ್ತಡೇ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಗೋಲ್ಡ್ ಗಿಫ್ಟ್ನು ಕೂಡ ಇವತ್ತು ಪ್ರೆಸೆಂಟ್ ಮಾಡಿದ್ರು. ಪೂರ್ತಿ ವ್ಲಾಗ್ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ.